ಆಕರ್ಷಣೆ ಅಷ್ಟೇ ಅನ್ನೋದು ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ನಮ್ಮ ತಂದೆ ತಾಯಿ ಕಾಲಘಟ್ಟದಲ್ಲಿ ಅವರು ಗಂಡ ಹೆಂಡತಿ ಯಾಕೆ ಇನ್ನೂ ಅವ್ರು ಅಷ್ಟೊಂದು ಪ್ರೀತಿಲಿದ್ದಾರೆ, ಪ್ರೀತಿ ವಿಶ್ವಾಸದಲ್ಲಿದ್ದಾರೆ. ಇವಾಗ ಯಾಕೆ ಡಿವೋರ್ಸ್ಗಳಾಗ್ಬಿಡ್ತವೆ ಅಂದರೆ ಗಂಡ ಹೆಂಡತಿಗೆ ಬಾಂಧವ್ಯನೇ ಇರಲ್ಲ. ಹೆಂಡತಿ ಒಂದು ಕಡೆ ಕೆಲ್ಸಕ್ಕೆ ಹೋಗೋದು, ಗಂಡ ಒಂದು ಕಡೆ ಕೆಲ್ಸಕ್ಕೆ ಹೋಗೋದು, ಈ ಥರ ಮಧ್ಯದಲ್ಲೇ ಅವ್ರ ಜಂಜಾಟಗಳಲ್ಲಿ ಜೀವನನ ಬದುಕ್ತಾವ್ರೆ. ಎಕ್ಸಾಕ್ಟಾಗಿ ಗಂಡ ಹೆಂಡತಿಗೆ ಹೇಗೆ ಟೈಮ್ ಕೊಡಬೇಕು, ಹೆಂಡತಿ ಗಂಡನ ಹೇಗೆ ಟೈಮ್ ಕೊಡಬೇಕು, ನಿಜವಾಗ್ಲೂ ಪ್ರೀತಿ ಅನ್ನೋದೇನು ಅನ್ನೋದು ಈ ಸಿನಿಮಾ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಬಸ್ ನಿಮ್ಗೆ ಕಂಪ್ಲೀಟಾಗಿ ಆ ಸಿನಿಮಾ ನಿಮ್ಗೊಂದು ಟ್ರಾನ್ಸಿಗೆ ಕರ್ಕೊಂಡು ಹೋಗುತ್ತೆ. ಅಂದರೆ ನೀವು ನಾರ್ಮಲ್ ಆಗಿ ಇವಾಗ ಯಾವುದೋ ಸಿನಿಮಾ ನೋಡ್ಬೇಕಂದ್ರೆ ಏನೋ ಈ ಥರ ನಡೀತಾ ಆ ಥರ ಅಲ್ಲ, ಈ ಥರ ಪ್ರೀತಿ ಅಂದ್ರೆ ಬ್ಯೂಟಿಫುಲ್ ಆಗಿದೆಯಲ್ಲ, ಇದನ್ನು ಎಂಜಾಯ್ ಮಾಡಬೇಕಲ್ಲ. ಅದೊಂಥರ ಡಿಫ್ರೆಂಟ್ ಆದ ಅನುಭವ ಬಾಸ್, ಮಾತಲ್ಲಿ ಹೇಳೋಕ್ಕಾಗಲ್ಲ. ಇವತ್ತು ನಾನು ಒಬ್ಬನೇ ಬಂದಿದ್ದೀನಿ, ನಾಳೆ ನನ್ನ ಜಾಯಿಂಟ್ ಫ್ಯಾಮಿಲಿ ಇದೆ, ಒಂದು 20-25 ಜನ ಒಟ್ಟಿಗೆ ಬಂದು ನೋಡ್ತೀವಿ. ನಾನು ಸೀರಿಯಸ್ ಆಗಿ ಚಾಲೆಂಜ್ ಮಾಡ್ತೀನಿ ಬಾಸ್, ನಿಮ್ಮಲ್ಲಿ ಯಾರೇ ಆಗಲಿ ಒಬ್ಬರು ಬಂದು ಸಿನಿಮಾ ನೋಡಿದ್ರೆ ಫ್ಯಾಮಿಲಿ ಜೊತೆ ಬಂದು ಸಿನಿಮಾ ನೋಡ್ತೀರಾ. ಆ್ಯಂಡ್ 100% ಅಜಯ್ ರಾವ್ ಅವ್ರದ್ದು ತಾಜ್ ಮಹಲ್ ಸಿನಿಮಾ ಆದಮೇಲೆ ಒಂದು ದೊಡ್ಡ ಬ್ರೇಕ್ ಸಿಕ್ಕಿತ್ತು ಅವ್ರಿಗೆ. ಅದಾದ್ಮೇಲೆ ಒಳ್ಳೊಳ್ಳೆ ಸಿನಿಮಾಗಳನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಇದು ಸೆಕೆಂಡ್ ಇನ್ನಿಂಗ್ಸ್ ಆಗುತ್ತೆ. ಆ್ಯಂಡ್ ಹೀರೋಯಿನ್ ಬಗ್ಗೆ ಅಂತೂ ಅಮೇಝಿಂಗ್, ಪ್ರತಿಯೊಂದು ಪಾತ್ರನೂ ಬಸ್ ರಂಗಾಯಣ ರಘು ಅವರು ಪ್ರತಿಯೊಬ್ಬರು ಅದ್ಭುತವಾಗಿ ಮಾಡಿದ್ದಾರೆ. ಅಮೇಝಿಂಗ್, ಒನ್ಸ್ ಅಗೇನ್ ಇಟ್ಸ್ ಬ್ಯೂಟಿಫುಲ್ ಮೂವಿ. ಆಲ್ ದ ಬೆಸ್ಟ್. ಈಗ ತಾನೇ ಸರಳ ಸುಬ್ಬರಾವ್ ಫಿಲ್ಮ್ ನೋಡ್ಕೊಂಬಂತಂದ್ವಿ. ಸಿನಿಮಾ ಬಹಳ ಚೆನ್ನಾಗಿದೆ. ಒಂದು ಫ್ಯಾಮಿಲಿ ಸಿನಿಮಾಗಳು ಬಂದು ಬಹಳ ದಿವಸ ಆಗಿತ್ತು ಕನ್ನಡ ಇಂಡಸ್ಟ್ರಿನಲ್ಲಿ. ಇದು ಸ್ಪೆಷಲಿ ಹೊಸ್ದಾಗಿ ಮದುವೆ ಆಗಿರೋರಾಗಲಿ ಅಥವಾ ಲವ್ವಲ್ಲಿರೋವಂಥವ್ರು ಅಥವಾ ಮದುವೆ ಆಗಿ ಒಂದು ಗರ್ಭಿಣಿ ಹೆಂಡತಿ ಇರೋವಂಥವ್ರು ನೋಡಲೇಬೇಕಾಗಿರೋಂಥ ಚಿತ್ರ. ಕುಟುಂಬದ ಸಮೇತ ಪ್ರತಿಯೊಬ್ಬರು ಬಂದು ನೋಡಿ ಡೆಫಿನೆಟ್ಲಿ ಸಿನಿಮಾನ ಎಂಜಾಯ್ ಮಾಡಿ ಸಪೋರ್ಟ್ ಮಾಡ್ತಾರೆ ಅನಿಸುತ್ತೆ. ಹೀರೋಯಿನ್ ಆ್ಯಕ್ಟಿಂಗ್ ಮಿಶಾ ನಾರಂಗ್ ಅವ್ರದ್ದಾಗಲಿ ಅಥವಾ ಅಜಯ್ ರಾವ್ ಅವ್ರದ್ದಾಗಲಿ, ಸ್ಪೆಷಲಿ ನಮ್ಮ ರಂಗಾಯಣ ರಘು ಸರ್ ಅವ್ರ ಆ್ಯಕ್ಟಿಂಗು ಬಹಳ ಚೆನ್ನಾಗಿದೆ. ಲೋಹಿತ್ ಅವ್ರಿಗೆ ಒಳ್ಳೇದಾಗಲಿ. ಈ ಥರ ಸಿನಿಮಾಗಳು ಕನ್ನಡ ಇಂಡಸ್ಟ್ರಿನಲ್ಲಿ ಮತ್ತೆ ಮತ್ತೆ ಬಂದು ಆಗಬೇಕು ಅಂತಂದರೆ ಪ್ರತಿಯೊಬ್ಬರು ಬಂದು ಈ ಥರ ಸಿನಿಮಾ ಸಪೋರ್ಟ್ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಮಸ್ಕಾರ. ಸರಳ ಸುಬ್ಬರಾವ್ ಇದಕ್ಕೆ ತಾನೇ ನೋಡಿದೆ. ಇದು ನನ್ನ ಸಿನಿಮಾ, ನಾನು ಇದರಲ್ಲಿ ಮಾಡಿದ್ದೀನಿ ಅಂತ ಯಾವ ಒಂದು ಉತ್ಪ್ರೇಕ್ಷೆ ಇಲ್ಲದೆ ನಾನು ಮಾತು ಹೇಳಬೇಕು. ಇದೊಂದು ಕನ್ನಡದ ವಿಭಿನ್ನ, ವಿಶೇಷ, ಉತ್ಕೃಷ್ಟವಾದ ಸಿನಿಮಾ. ಈಗ ನಾವೆಲ್ಲ ಇಂಗ್ಲೀಷ್ ಪದಗಳನ್ನು ಬಳಸಿ ಕನ್ನಡನ ಮಾತಾಡ್ತಾ ಇದ್ದೀವಿ. ಎಷ್ಟೋ ಕನ್ನಡ ಪದಗಳು ಮತ್ತೆ ನಮಗೆ ನೆನಪು, ಬೇಕಾದ್ರೆ ಮೊದಲೆಲ್ಲ ನಾವೆಲ್ಸ್ ಓದ್ತಿದ್ವಿ, ಪೇಪರ್ಸ್ ಓದ್ತಿದ್ವಿ, ಅದನ್ನೆಲ್ಲ ಬಿಟ್ಬಿಟ್ಟಿದ್ದೀವಿ. ಕನ್ನಡ ನನ್ನ ಕಿವಿಗೆ ಬಿದ್ದು ನನ್ನ ಕಿವಿ ಪಾವನ ಆಯಿತು ಅಂತ ಹೇಳ್ಬೋದು. ಅದ್ರ ಜೊತೆಗೆ ಆ ಕಂಟೆಂಟು ಮಂಜು ಸ್ವರಾಜ್ ಅವರೇ ಅದನ್ನು ಬರೆದಿರೋದ್ರಿಂದ, ಅದರ ಜೊತೆಗೆ ಅದರ ಹಿಂದೆ ನಾವೆಲ್ ಬೇಸ್ಡ್ ಇರೋದ್ರಿಂದ ಸ್ವಚ್ಛವಾದ ಕನ್ನಡ, ಅದರ ಜೊತೆಗೆ ಸಂಬಂಧ, ಪ್ರೇಮ, ಪ್ರೀತಿ. ಮಗುವಿನ ಜನನ ಆಗಬೇಕು ಅಂದರೆ ಬರೀ ಒಂದು ತಾಯಿಯ ಜರ್ನಿ ಅಷ್ಟೇ ಅಲ್ಲ, ಇಡೀ ಕುಟುಂಬದ ಒಂದು ಜರ್ನಿ ಆಗುತ್ತೆ, ಇಡೀ ಒಂದು ನಮ್ಮ ಸಮಾಜದ ಒಂದು ಜರ್ನಿ ಆಗುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ತ್ರಿವೇಣಿಯವರು ಬರೆದ ಕತೆ. ಇದಕ್ಕೆ ಜಾಸ್ತಿ ನಾನು ಏನು ಹೇಳೋಕ್ಕಾಗಲ್ಲ. ಪ್ರತಿಯೊಬ್ಬರು ಈ ಸಿನಿಮಾನ ನೋಡಲೇಬೇಕು. ಥ್ಯಾಂಕ್ಸ್.